ದೀಪಾ ಅವರೇ, ಏನ್ ಹಸ್ಬೆಂಡು ಟೈಮ್ ತಗೊಳ್ಳಿ. ಸಾಂಪ್ರದಾಯಿನಿ ಸುಪ್ಪಿನಿ ಸುಖ ಪೂಸನಿ ಯಾಕ್ರಿ ನಗ್ತಿದ್ದೀರಾ? ಏನ್ ಹಸ್ಬೆಂಡು ನಿಮ್ಮ ಅವತಾರ? ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಟಪಾ ಟುಪು ಅಂತ ಸೂಟ್ ಬೂಟ್ ಹಾಕೊಂಡು ಟಸ ಪುಸ ಅಂತ ಇಂಗ್ಲಿಷ್ ಮಾತಾಡೋದು ನಿಮ್ಗೆ ಇದೇನಾಗೋಯ್ತು? ಎತ್ತ ಸುಮ್ನಿರಿ. ಬೆಕ್ಕಕ್ಕೆ ಚಂದಾಟ ಇಲ್ಲಿಗೆ ಪ್ರಾಣ ಸಂಕಟದ ತರ ಆಯ್ತು ನನ್ನ ಪರಿಸ್ಥಿತಿ ಇಲ್ಲಿ. ಅಲ್ಲ ಹಸ್ಬೆಂಡು, ಕೈಗೆ ಏಟಾಗಿದೆ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಹೋದ್ರಾ? ಡಾಕ್ಟ್ರ್ ಹೇಳಿದ್ರಲ್ವಾ ಸರಿ ಹೋಗತ್ತೆ ಅಂತ. ದೇವ್ರ ಹತ್ರ ಬೇಡ್ಕೊಳಕ್ ಹೋಗಿದ್ ನಿಜಾನೇ, ಆದ್ರೆ ಕೈಗೆ ಏಟಾಗಿದ್ದು ವಾಸಿ ಆಗ್ಲಿ ಅಂತಲ್ಲ. ಮತ್ತೆ ಇವತ್ತು ಟಾಸ್ಕಲ್ಲಿ ನೀವೇ ಗೆಲ್ಲಿ ಅಂತ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬಿಟ್ಟು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಏನ್ ಹಸ್ಬೆಂಡು, ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆ, ಯಾಕೆ ಅಂತ ತಿಳ್ಕೊಬೋದಾ? ಅಲ್ಲ ರೀ, ಗೌರಿ ಕೊಟ್ಟಿದ್ದ ಟಾಸ್ಕನ್ನು ಒಪ್ಕೊಂಡಿದ್ದು ಅಲ್ಲದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದಿರಲ್ಲ, ಅದೇ ಭಯ ಆಗ್ತಿರೋದು. ನೀವು ಈ ಮನೇಲಿ ಎಷ್ಟು ದಿನ ಇರ್ತೀರೋ, ಈ ಮನೆ ಋಣ ನಿಮ್ಗೆ ಎಷ್ಟು ದಿನ ಇದೆಯೋ ಅದು ಗೊತ್ತಿಲ್ಲ, ಆದರೆ ನೀವು ಇಲ್ಲಿರೋವರೆಗೂ ಖುಷಿಯಾಗಿರ್ಬೇಕು. ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮನ್ನ ಕಾಳಜಿಯಿಂದ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಅಪ್ಪ ಅಮ್ಮ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ನಂಬಿಕೆನಲ್ಲಿ ದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಅವ್ರ ನಂಬಿಕೆನಾದ್ರೂ ಉಳಿಸ್ಕೋಬೇಕಲ್ವಾ? ರೀ 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 ಕೈಗೆ ಏಟಾಗಿದೆ, ಬೇಡ. ದೀಪ ಹೆಂಡತಿಯಲ್ಲ ಫ್ರೆಂಡ್ ಅಂತಾನೆ, ಆದರೆ ಲವ್ ಜೊತೆ ಹೆಂಡತಿಗಿಂತ ಜಾಸ್ತಿನೇ ಸಲಿಗೆಯಿಂದ ಇರ್ತಾನೆ. ಒಂಥರ ವಿಚಿತ್ರ ಗಂಡ. ಪ್ರಸಾದ ತಗೊಳ್ಳಿ ಅಂದ್ರೆ ಕನ್ಸ್ಕೊಂತಿದ್ದೀರಲ್ರಿ. ಹಸ್ಬೆಂಡು, ನಿಮ್ಮನ್ನು ಪಡ್ಕೊಳ್ಳೋಕ್ಕೆ 99 ಜನ್ಮದ ಪುಣ್ಯ ಮಾಡಿದ್ದೀನಿ. 99? ಇನ್ನೊಂದು ಯಾಕೆ ಬಿಟ್ರಿ? ನೀವು ಯಾವಾಗ ನನ್ನ ಮನ್ಸಾರೆ ಹೆಂಡತಿಯಾಗಿ ಒಪ್ಕೋತಿರೋ ಅವತ್ತು 100 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ, ಪ್ರಸಾದ ತಗೊಳ್ಳಿ. ಹಸ್ಬೆಂಡು, ಇವತ್ತಿನ ಟಾಸ್ಕಲ್ಲಿ ನಾನು ಗೆಲ್ತೀನಿ ಅಂತ ನನ್ನ ಮನ್ಸಾರೆ ಆಶೀರ್ವಾದ ಮಾಡಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ತಗೊಳ್ಳಿ. ನನ್ನ ಗಂಡನಿಗೆ ಕೆಲಸ ಹೋಯ್ತು ಅಂತ ಅಳ್ಳೋ ಎಲ್ಲ ನಮ್ಮನೆ ಸೊಸೆನೆ ನಮ್ಗೆಲ್ಲ ಮೋಸ ಮಾಡಿದ್ಲು ಅಂತ ಅಳ್ಳೋ. ನನಗೊಂದು ಗೊತ್ತಾಗ್ತಿಲ್ಲ ಮಗನೇ. ಅವಳವತ್ತು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಂದು ನಮ್ಮೆಲ್ಲರ ಕಣ್ಣಿಗೆ ಹೀಗೆ ಮಂಗ್ಬೂದಿ ಎಸ್ತಾಳೆ ಅಂತ ನಾನು ಅನ್ಕೊಳ್ಳೇ ಇಲ್ಲ ಕಣೋ. ಮಾವ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಮ್ಮ ಅಪ್ಪನ ಒಳಗಡೆ ಕರ್ಕೊಂಡು ಹೋದ್ಲಲ್ಲ, ನನ್ಗೆ ಏನೋ ಅನ್ಕೊಂಡ್ಬಿಟ್ಟೆ. ಆದ್ರೆ ಈ ತರ ತನ್ನ ಕೆಲಸನ ಸಾಧಿಸ್ತಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲ. ಅವಳ ಮನೆಗೆ ಬಂದು ಹೋಗಿದ್ನ ನೀನಾದ್ರೂ ನನ್ಗೆ ಹೇಳ್ಬೇಕಾಗಿತ್ತಮ್ಮ. ನಿಮ್ಮ ಅಪ್ಪನೇ ಹೇಳ್ಬೇಡ ಅಂತ ಹೇಳಿದ್ದು. ಮೊದ್ಲೇ ನಿನ್ಗೆ ಅವಳ ಮೇಲೆ ಕೋಪ. ಅವಳ ಮನೆಗೆ ಬಂದಿದ್ಲು ಅಂತ ಹೇಳಿದ್ರೆ ಏನ್ ಅನಾಹುತ ಮಾಡ್ಬಿಡ್ತೀವ ಅಂತ ಈ ವಿಷಯ ಅವನಿಗೆ ಹೇಳ್ಬೇಡ ಅಂತ ಹೇಳಿದ್ರು. ಹೇಳಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ವೇನೋ, ಆದ್ರೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ಇತ್ತೀಚೆಗೆ ಅವ್ರು ನಡ್ಕೊಳ್ತಿದ್ದ ರೀತಿ, ಅವ್ರ ವರ್ತನೆ, ಇದನ್ನೆಲ್ಲ ನೋಡಿ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೋ ಇಲ್ವೋ ಅಂತ ಅಮ್ಮಜ್ಜನಿಗೆ ಅನುಮಾನ ಬಂದಿತ್ತು. ಆದ್ರೆ ನನ್ಗೆ ಏನು ಗೊತ್ತಾಗ್ಲಿಲ್ಲ ಕಣೋ. ಸಂಜನಾ ಅವ್ರ ಮಧ್ಯೆ ಈ ತರ ಮಾತುಕತೆ ಆಗಿದೆ ಅನ್ನೋದನ್ನ ನನ್ನಿಂದನೂ ನಿಮ್ಮಪ್ಪ ಮುಚ್ಚಿಟ್ರು. ಕೇಳಿದ್ರೆ ಏನು ಇಲ್ಲ ಅಂತ ಹೇಳಿದ್ರು. ಅಮ್ಮ, ನಮ್ಮಪ್ಪನ ಕೆಲ್ಸಕ್ಕೆ ಎತ್ಕೊಂಡಿರೋ ಆ ಸಂಜನಾ, ಆ SI ನಾಗರಾಜನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸರಿಯಾಗಿ ಪಾಠ ಕಳಿಸ್ತೀನಿ. ನೋಡಪ್ಪ, ನಿನ್ ಕೋಪದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡ. ನೀನ್ ದುಡ್ಕೋದ್ರೆ ನಿಮ್ಮಪ್ಪನ್ಗೆ ಹೋಗಿರೋ ಕೆಲಸ ಸಿಗಲ್ಲ ಕಣೋ. ಸಿಗೋ ತರ ಮಾಡ್ತೀನಮ್ಮ. ನಮ್ಮಪ್ಪನ ಗಟ್ಟಿರೋ ಕಳಂಕ ನಾನು ತೆಗಿತೀನಿ. ಮೊದ್ಲಿನ ತರ ನಮ್ಮಪ್ಪ ರಿಟೈರ್ ಆಗೋವರೆಗೂ ತಲೆ ಎತ್ತಿ ಕೆಲಸ ಮಾಡೋ ಹಾಗೆ ನಾನು ಮಾಡ್ತೀನಿ. ನೋಡಪ್ಪ, ಸಂಜನಾ ಮೇಲಿನ ಕೋಪಕ್ಕೆ ಏನೇನೋ ಅನಾಹುತ ಮಾಡ್ಕೋಬೇಡ, ಹುಷಾರಾಗಿರು. ಆಯ್ತಮ್ಮ. ಆದ್ರೆ ಒಂದು, ನಮಗ್ ವಿಷಯ ಗೊತ್ತಾಗಿದೆ ಅಂತ
ಅಪ್ಪನ ಮಾತ್ರ ಗೊತ್ತಾಗೋದು ಬೇಡ. ಆಯ್ತಪ್ಪ, ನಾನೇನು ಹೇಳಲ್ಲ. ಆದರೆ ನೀನು ಅವ್ರ ಜೊತೆ ಮಾಮೂಲಿ ಥರ ನಗ್ನಾಗ್ತಾನೆ ಇರು. ಸರಿ ಅಮ್ಮ. ನಿಮ್ಮ ಅಪ್ಪನಿಗೆ ಯೂನಿಫಾರ್ಮ್ ಮೇಲೆ ಎಷ್ಟು ಗೌರವ ಇತ್ತು, ಅದನ್ನೇ ಅವ್ರು ಅವರಿಂದ ಕಿತ್ಕೊಂಡು ಬಿಟ್ರಲ್ಲೋ. ಅಮ್ಮ, ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸೋ ಥರ ನಾನು ಮಾಡೇ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬಿಡು. ಹಾಕೋ, ಹೊಸ ಬಟ್ಟೆ ತಂದ್ಕೊಟ್ರು ಹಾಕೊಂಡೇ ಇಲ್ಲ. ಹಾಕೋತೀನಪ್ಪ. ದೇವಸ್ಥಾನಕ್ಕೆ ಹೋಗೋದ್ ಮರಿಬೇಡ. ಹೋಗ್ತೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿಯಪ್ಪ, ಎಲ್ಲ ಸರಿ ಹೋಗುತ್ತೆ. ನನಗೇನಾಗಿದೆ? ಸರ್ಕಾರಿ ಕೆಲಸ, ಚಿನ್ನದಂತ ಹೆಂಡತಿ, ಮುತ್ತಿನಂತ ಮಗ, ಸಂಬಳ ಒಂದು ಸರಿಯಾದ ಟೈಮಿಗೆ ಬಂದ್ಬಿಟ್ರೆ ಸಾಕು. ದುಡ್ಡು ಉಳ್ಸಕ್ಕಾಗದೆ ಹೋದ್ರು ಮನೆ ಅಂತೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ. ನೋಡು ನರಸಿಂಹ, ದೇವ್ರ ದಯೆಯಿಂದ ನಿನ್ಗೊಂದು ಒಳ್ಳೆ ಕೆಲಸ ಆಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಬೋದು ಕಡ. ಅಪ್ಪ, ಏನೋ ಮಾತಾಡಬೇಡಿ. ನಾನು ಯಾವುದಾದ್ರೂ ಒಂದು ಕೆಲಸ ಹುಡುಕಿ ಕೊನೆವರೆಗೂ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಆಯ್ತು, ಆ ನಂಬಿಕೆ ನನಗೂ ಇದೆ. ಸರಿ, ನನಗೆ ಡ್ಯೂಟಿಗೆ ಗೊತ್ತಾಯ್ತು, ನಾ ಹೊರಡ್ತೀನಿ. ಬರ್ತೀನಿ.